ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗಲಿಂಗಯ್ಯ ಮಠಪತಿ ಅವರು ಸಾಮರಸ್ಯ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತದೆ ಎನ್ನುವ ಹೆಸರಿನಲ್ಲಿ ಅತ್ಯಂತ ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯವಾಗಿದೆ. ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ಆಡಿದ ಮಾತಿನಲ್ಲಿ ಅಕಸ್ಮಾತ್ ಯಾವುದಾದರೂ ಸುಳ್ಳಾಗಿದ್ದರೆ ಅದನ್ನು ಕಾನೂನಿನ ಪ್ರಕಾರ ಅಥವಾ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವ ಹಕ್ಕು ಮತ್ತು ಸತ್ಯ ವಾಸ್ತವ ಹೇಳುವ ಹಕ್ಕು ಎಲ್ಲರಿಗೂ ಇದೆ. ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ಅವರು ಹೇಳಿರುವ ಮಾತಿನಲ್ಲಿ ಯಾವುದೇ ಸುಳ್ಳು ಇದೆ ಎನ್ನುವುದು ಸಾಬೀತುಪಡಿಸಬೇಕು ಎಂದು ತಿಳಿಸಿದರು. ಕಿಡಿಗೇಡಿಗಳಿಗೆ ಜಾತಿ ಇಲ್ಲ, ಕಿಡಿಗೇಡಿಗೆ ಧರ್ಮ ಇಲ್ಲ, ಕಿಡಿಗೇಡಿಗಳು ಯಾವುದೇ ವ್ಯಕ್ತಿಗಳಾಗಿರ್ಲಿ ಅವ್ರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿ ಈ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಹೀಗಾಗಿ ರೇವೂರ್ ಗೌಡರು ಇಂಥ ಎಲ್ಲ ದೊಡ್ಡ ಬೆದರಿಕೆಗಳಿಗೆ ಹೆದರಿ ಹಿಂದೆ ಹೆಚ್ಚಿರುವಂತವರಲ್ಲ. ಇಂಥ ಅನೇಕ ವಿಚಾರಗಳು ನೋಡಿದ್ದಾರೆ, ಇಂಥ ಅನೇಕ ಘಟನೆಗಳು ಅವರ ಕುಟುಂಬದಲ್ಲಾಗಿವೆ. ಅಖಂಡ ವೀರಶೈವ ಲಿಂಗಾಯತ ಜನತೆ, ಕಲಬುರಗಿ ಜಿಲ್ಲೆ ಜನತೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಜೊತೆಗಿದ್ದೀವಿ. ಅಖಂಡ ಹಿಂದೂ ಸಮಾಜ ಸಹಿತ ದತ್ತಾತ್ರೇಯ ಪಾಟೀಲ್ ರೇವೂರ್ ಜೊತೆಗಿದ್ದೀವಿ ಅಂತ ಈ ಮಾತನ್ನು ಹೇಳಿ ಬಯಸ್ತೇನೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಮನೆ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಪ್ರಕರಣ ದಾಖಲಿಸಬೇಕು ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮನ ಬಂದಂತೆ ಮನಸ್ಸೋ ಇಚ್ಛೆ ಏನು ಆ ಸಂವಿಧಾನಕ ಮತ್ತು ಅಪಶಬ್ದಗಳು ಮಾತಾಡಿದ್ರೆ ಅವ್ರನ್ನ ಹುಡುಕಿ ನೀವು ಪ್ರಕರಣ ದಾಖಲಿಸಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲರ ಪರವಾಗಿದೆ ಅನ್ನೋ ಭಾವನೆ ಬರಬೇಕು. ಒಂದು ವರ್ಗದ ಪರವಾಗಿದೆ, ಒಂದು ಕೋಮಿನ ಪರವಾಗಿದೆ, ಒಂದು ಇದರ ಪರವಾಗಿದೆ ಅಂತ ಭಾವನೆ ಬರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಕೈ ಮುಂದೆ ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂತದ್ದು. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ಗೆ ಪ್ರಾಣ ಬೆದರಿಕೆ ಹಾಕ್ತಾರೆ, ನೋಡ್ಕೋತೀವಿ ಅಂತಾರೆ, ಒಂದು ಕೈ ನೋಡ್ತೀವಿ ಅಂತಾರೆ. ಇದೆಲ್ಲ ಯಾವ ಭಾಷೆ ಬಳಸ್ತಾ ಇದ್ದಾರೆ, ಯಾವ ಸಂಸ್ಕೃತಿ ಇದು? ಏನು ಸಂವಿಧಾನಕ್ಕಿಂತ ಯಾರು ದೊಡ್ಡವರ, ಈ ನೆಲದ ಕಾನೂನಿಗಿಂತ ಯಾರು ದೊಡ್ಡವರ? ಇದು ಅತ್ಯಂತ ಗಂಭೀರವಾದಂಥದ್ದು ಮತ್ತು ಸೂಕ್ಷ್ಮವಾದಂತಹ ವಿಚಾರ. ಶರಣರ ನೆಲ, ಸೋಫಿ ಸಂತರ ನೆಲ, ಶಾಂತಿಯ ಬೀಡು, ನೆಲೆಬೀಡಾಗಬೇಕು. ಈ ನಾಡಿನಿಂದ ಹೊಸ ಸಂದೇಶ ಇಡೀ ವಿಶ್ವಕ್ಕೆ, ಪ್ರಪಂಚಕ್ಕೆ ಬಸವಾದಿ ಶರಣರು ಸೇರಿದಂತೆ ಎಲ್ಲರೂ ಸಾರಿದ್ದಾರೆ. ಹಾಗಂತ ಏನ್ ಮನಸ್ಸು ಬಂದಂಗೆ ಮಾಡ್ತೀವಿ, ವೀರಶೈವ ಲಿಂಗಾಯತವನ್ನು ಗುರಿಯಾಗಿಸಿಕೊಂಡು ಟೀಕೆ ಮಾಡ್ತೇವೆ ಅಂದ್ರೆ ನಾವು ಸುಮ್ಮನೆ ಕೂಡಲ್ಲ. ನಾವು ಈ ನೆಲದ ಕಾನೂನಂತೆ ಹೋರಾಟ ಮಾಡ್ತೇವೆ. ನಮಗೂ ಬೈಕ್ ರ್ಯಾಲಿ ಮಾಡಕ್ ಬರ್ತದೆ, ನಮ್ಮಲ್ಲಿ ಬೈಕ್ ಕೊಡೋದಾರ, ನಮ್ಮಲ್ಲಿ ಕೊಡೋದಾರ, ನಮ್ಮಲ್ಲಿ ಸ್ಪಿರಿಟ್ ಅದ. ಕಾನೂನು ಕೈಗೆ ಎತ್ತಿಕೊಳ್ಳೋದಿಲ್ಲ. ಈ ನೆಲದ ಕಾನೂನನ್ನು ಗೌರವಿಸಿ ಮನ್ನಿಸಿ ನಾವು ಅದನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳ್ತೇವೆ. 40-50 ವರ್ಷಗಳಿಂದ ಉದ್ಯಮ, ಧಾರ್ಮಿಕ ಸಂಸ್ಕೃತಿ ಸಂರಕ್ಷಣೆ, ಸಮಾಜದ ಎಲ್ಲ ಆಗುಗಳಿಗೆ ಎಲ್ಲ ಜನಾಂಗವನ್ನ ತನ್ನಡೆ ತೆಗೆದುಕೊಂಡು ಹೋದಂತ ಕುಟುಂಬ ತಮ್ಮೆಲ್ಲರಿಗೂ ಗೊತ್ತಿದೆ ಅಷ್ಟು. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಹಕ್ಕು ಎಲ್ರಿಗೂ ಇದೆ. ಕಳೆದ 30-40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ ಯಾವ ವಿಷಯದಲ್ಲಿ ಆಗಿತ್ತು ಅನ್ನೋಂಥದ್ದು ಇವತ್ತೇನು ಹೋರಾಟ ಮಾಡಕತ್ತಾರ, ಪತ್ರಿಕೆಗಳ ಭೇಟಿ ಕೊಡಾಕತ್ತಾರ, ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಆದರೆ ಅಪ್ಪು ಅವರು ರಾಜಕೀಯಕ್ಕೆ ಒಂದು ಕಪ್ಪು ಮಸಿ ಬಳಿಬೇಕು, ಇದರಿಂದ ಕಾಣದ ಕೈಗಳ ಕೈವಾಡ ಇದೆ. ಅತ್ಯಂತ ಸ್ಪಷ್ಟವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವವರ ಭಾಷೆ ಮತ್ತು ಶಬ್ದಗಳ ಪ್ರಯೋಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ರಾಜ್ಯ ಸರ್ಕಾರದ ಮನೆ ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ, ಸಮಾಜದಲ್ಲಿ ದ್ವೇಷ ಹರಡುವವರನ್ನ, ಸಮಾಜದ ಸೌಹಾರ್ದತೆಗೆ, ಶಾಂತಿಗೆ ಮತ್ತು ನೆಮ್ಮದಿಗೆ ಭಗ್ನ ತರುವವರನ್ನ ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿ ಮೊನ್ನೆ ರಾಜ್ಯದ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರು, ಹಿಂದಿನ ಮನೆ ಗೃಹ ಸಚಿವರು, ನಮ್ಮ ಕಲಬುರಗಿ ಜಿಲ್ಲೆಯ ಮನೆ ಪ್ರಿಯಾಂಕ್ ಖರ್ಗೆ ಇವರು ಹೇಳಿದ್ರು. ಆದ್ರೆ ಪೋಸ್ಟ್ ಮಾಡಿ 4 ದಿವಸ ಆಯ್ತು. ಸಾರ್ವಜನಿಕವಾಗಿ ಅಶಾಂತಿ ಮೂಡಿಸಿ ಒಂದು ಪೊಲೀಸ್ ಠಾಣೆ ಎದುರುಗಡೆ ಟ್ರಿಪಲ್ ರೈಡ್ ಬಂದು ವಚನಾಗೋಚರವಾಗಿ ಬೈತಾರ, ಅಲ್ಲಿ ಇಡೀ ಶಾಂತಿ ನೆಮ್ಮದಿ ವಾತಾವರಣ ಕೆದರಿಸ್ತಾರ, ತಮ್ಮ ಮನ ಬಂದಂತೆ ವರ್ತನೆ ಮಾಡ್ತಾರ, ಬೈಕ್ಗಳ ಮೇಲೆ ಸ್ಟಂಟ್ ಮಾಡ್ತಾರ. ಇದೆಲ್ಲವೂ ಪೊಲೀಸ್ ಇಲಾಖೆ ನೋಡಿದೆ, ಕಣ್ಣು ಮುಚ್ಚಿ ಕೂತಿದೆಯಾ ನಮ್ಮ ಪ್ರಶ್ನೆ. ತರಾತುರಿಯಲ್ಲಿ ಯಾರ ಒತ್ತಡಕ್ಕೆ ಮಾಡಿದ್ರು ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಪ್ರಕರಣ ದಾಖಲು ಮಾಡಿದಿರಲ್ಲ, ಅದೇ ತರಾತುರಿ ಅದೇ ಇಲಾಖೆ ಜವಾಬ್ದಾರಿಯಿಂದ ಕಿಡಿಗೇಡಿಗಳ ಮೇಲೆ ಏಕಾಗಲಿಲ್ಲ. ಕಿಡಿಗೇಡಿಗಳು ಅಶಾಂತಿ ಮಾಡಿ 48 ಗಂಟೆ ಕಳೆದರೂ ಸಹಿತ ಇಲ್ಲಿವರೆಗೂ ಯಾರನ್ನ ಓಲೈಸಿ ಹೊರಟಿದ್ದೀರಿ, ಯಾರನ್ನ ತುಷ್ಟೀಕರಣ ಮಾಡಕ್ ಹೊರಟಿದ್ದೀರಿ,
ಪೊಲೀಸರ ಲಾಠಿಗೆ ಕೈ ಯಾರು ಹಿಡಿದಿದ್ದಾರೆ ಅನ್ನೋದು ಈ ಜಿಲ್ಲೆಯ ಜನ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಏನೇ ಇರಲಿ, ವಿಚಾರಗಳ ಭೇದಾಭಿಪ್ರಾಯಗಳು ಇರಬಹುದು ಸಹಜವಾಗಿ. ಸೈದ್ಧಾಂತಿಕವಾದ ಹಿನ್ನೆಲೆಗಳಲ್ಲಿ ಎಲ್ಲ ವಿಚಾರಗಳಿಗೆ ಒಮ್ಮತವರಿಲ್ಲ, ಸಹಮತವರಿಲ್ಲ. ಆದ್ರೆ ಅದನ್ನ ವಿಚಾರಗಳ ನೆಲೆಯಲ್ಲೇ ನೋಡಬೇಕೆ ಹೊರತಾಗಿ ವ್ಯಕ್ತಿಗತವಾಗಿ ಈ ರೀತಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವಹೇಳನ ಮಾಡ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಮನೆ ಪೊಲೀಸ್ ಆಯುಕ್ತರು ಮೌನವಾಗಿದ್ದಿಲ್ಲ. ನಿಮ್ಮ ಮೌನದ ಹಿಂದೆ ಏನು ಕಾರಣ ಇರಬಹುದು ಅನ್ನೋದು ಇಡೀ ಅಖಂಡ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ತನ್ನೊಳಗೆ ತಾನು ವಿಚಾರ ಮಾಡ್ತಾ ಇದೆ. ದತ್ತಾತ್ರೇಯ ಪಾಟೀಲ್ ಹೇಳಿದ್ರಲ್ಲಿ ಯಾವುದು ಸುಳ್ಳಿದೆ? ಅದು ರಾಜಕೀಯ ಭಾಷಣ ಅಂತ ಹೇಳ್ತಾರೆ. ದತ್ತಾತ್ರೇಯ ಪಾಟೀಲ್ 40 ವರ್ಷಗಳ ಹಿಂದಿನ 4 ದಶಕಗಳಿಂದ ರಾಜಕಾರಣ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಹೈಕೋರ್ಟ್ ವರೆಗೂ ಈ ವಿಷಯದ ಕುರಿತು ರಾಜ್ಯದ ಹೈಕೋರ್ಟ್ ವರೆಗೂ ಮೆಟ್ಟಿದ್ದು ಸುಳ್ಳ? ದತ್ತಾತ್ರೇಯ ಪಾಟೀಲ್ ಹುಟ್ಟಾಕ್ಸ್ಕೊಂಡು ಹೇಳಿದ್ರ? ಹಾಗಾದ್ರೆ ಅದ್ರ ವಿಷಯದ ಬಗ್ಗೆ ಪ್ರತಿರೋಧ ಇದ್ರೂ ಸಹಿತ ಒಪ್ಕೋತೀವಿ, ಪ್ರತಿರೋಧ ಇರಲೇಬೇಕು, ಅದನ್ನ ಪ್ರತಿರೋಧಿಸೋಣ. ಆದ್ರೆ ಅದನ್ನ ಈ ದೇಶದ ಈ ನೆಲದ ಕಾನೂನಿನ ಪ್ರಕಾರ ಸಂವಿಧಾನದ ಚೌಕಟ್ಟು ನಡೆಯಲೇ ಮಾಡಬೇಕಾಗ್ತದೆ. ಒಂದು ಸಮಾಜದ ಜಯಂತಿ ಮಾಡ್ತೀವಿ ಅಂದಾಗ ಪೊಲೀಸರು 3 ಕಂಡೀಷನ್ ಕೇಳ್ತಾರೆ. ನಾವು ಡಿಜಿ ಎಷ್ಟು ಇರ್ತದ, ಧ್ವಜ ಎಷ್ಟು ತರ್ತೀರಿ, ಬ್ಯಾನರ್ ಎಷ್ಟು ಕಟ್ತೀರಿ, ಅದಕ್ಕೆ ನೀವು ಪರ್ಮಿಷನ್ ಪರವಾನಗಿ ಪತ್ರ ತಗೊಂಡಿಲ್ಲ ಅಂತ ನಾನು ಪೊಲೀಸ್ ಆಯುಕ್ತರಲ್ಲಿ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಹೋರಾಟ ಮಾಡಿದವರು ಪೂರ್ವಾನುಮತಿ ತಗೊಂಡಿದ್ರೆ ಸಾಹೇಬ್ರೆ, ಪೊಲೀಸ್ ಇಲಾಖೆಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರ? ಬಸವ ಜಯಂತಿಯೂ ಸೇರಿದಂತೆ ಅನೇಕ ಕಾಯಕ ಶಿವಶರಣ ಜಯಂತಿ ಮಾಡುವಂತ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಲೇಟರ್ ಬಂದ್ ಮಾಡಿ ಡಿಸಿ ಸಡನ್ ಬಂದ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರ, ನಮ್ಮ ದೇವರನ್ನು ಭಜಿಸುವವರ, ನಮ್ಮ ಗುರು ಸ್ಥಾನದಲ್ಲಿದ್ದವರು ಕಾರ್ಯಕ್ರಮ ಮಾಡುವಂತ ಸಭೆ ಸಮಾರಂಭ ಮಾಡುವ ಸಂದರ್ಭದಲ್ಲಿ ಇಷ್ಟು ಕಂಡೀಷನ್ ಇರ್ತಾವ. ಅನ್ಕಂಡೀಷನ್ ಬಂದು ಈ ರೀತಿ ಕೂಗಾಟ ಮಾಡಿ ನಾವು ನಡೆದಿದ್ದ ದಾರಿ ಅಷ್ಟು ದಪ್ಪ ತೋರಿ ಅಷ್ಟು ಮಾತಾಡೋದ್ರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಅಂದ್ರೆ ಇದು ಅತ್ಯಂತ ನೋವಿನ ಸಂಗತಿ.